ಬಲ್ಲವರೊಂದು ಮಾತನಾಡ್ತಾರೆ, ಬಹಳ ಲಕ್ಷ್ಯಕ್ಕೆ ಕೇಳು ಪುಣ್ಯಾತ್ಮರೇ, ಕ್ಷಮೆಯನ್ನ ಕೇಳಿ ಸಣ್ಣವನಾಗು, ಕ್ಷಮಿಸಿ ದೊಡ್ಡವನಾಗು. ಕ್ಷಮೆಯನ್ನ ಕೇಳು. ಒಂದಿಷ್ಟು ಹಿಂದೆ ಸರಿ ಯಾರ ಕ್ಷಮೆಯನ್ನ ಕೇಳಕ್ ಹೋಗ್ತಾರಲ್ಲ ಆ ಮನುಷ್ಯ ಪುಣ್ಯಾತ್ಮರೇ ಕ್ಷಮಿಸು ಗುಣ ಯಾವ್ದ್ರಲ್ಲಿ ಐತೆ ಅವ ಮಾತ್ರ ಸಮಾಜದಲ್ಲಿ ಉನ್ನತಿ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ನಾನೇ ಬ್ರಹ್ಮವೇ ನಮಃ. ಗಣಪತಿ ಶರಣದ ಗುರುತೋ ನಮಃ. ಗಣಪತಿ ಶರಣ ಗುರುತೋ गुरु साक्षात् परब्रह्म तस्मै श्री गुरवे नमः. ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮೆ ಕೈವಲ್ಯ ಪತಿ ನೀನು. ಏನು ಬಲ್ಲೆನೋ ನಾನು, ನೆರೆ ಸುಜ್ಞಾನ ಮೂರುತಿ ನೀನು. ದೇವ ನಿನ್ನ ಸಮಾನರುಂಟೆ, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಪರಮಾರಾಧ್ಯರು ಪಾವನ ಮೂರ್ತಿಗಳು, ಎನ್ನ ಬಾಳಿನ ಭಾಗ್ಯವಿದಾತ ಆರಾಧ್ಯ ದೇವತೆ, ಸದ್ಗುರುಗಳ ಸಿದ್ಧರತ್ನ ಗುರುದೇವರ ಶ್ರೀಪಾದಗಳಿಗೆ ಭಕ್ತಿಯಿಂದ ಶಿರವನ್ನು ಭಾಗಿಸಿ, ಜಗದೊಂದೇ ಜಗತ್ಕರ್ತರಾಗಿರತಕ್ಕಂಥ 14 ಲೋಕವನ್ನ ತನ್ನ ಕುಕ್ಕೋಟದಲ್ಲಿಟ್ಟು ಸಲ್ಲುತ್ತಕ್ಕಂಥ ಜಗನೇಮಕ ಜಗದೊಂದೇ ನವಕೋಟಿ ಸಿದ್ಧರ ಒಡೆಯನಾಗಿರತಕ್ಕಂಥ ಗುರಗವರಿ ಸೋಮಲಿಂಗೇಶ್ವರರ ಪರಮ ಸನ್ನಿಧಾನದಲ್ಲಿ ತ್ರಿಕರಣ ಪೂರ್ವಕವಾಗಿ ವಂದಿಸಿ, ಜಗದಾದಿ ಜಗದ್ಗುರು ಆದಿ ಜಗದ್ಗುರು ಶ್ರೀ ಶ್ರೀ ಶ್ರೀಮದ್ ಜಗದ್ಗುರು ರೇವಣ್ಣ ಸಿದ್ದೇಶ್ವರರ ಅಡಿದಾವರಿಯಲ್ಲಿ ಅನಂತವಾಗಿ ನಮಿಸಿ, ಆರಾಧ್ಯ ತಂದೆಯ ಅಮೋಘ ದೇಶದಲ್ಲಿ ಧರ್ಮದ ಒಡೆಯನು ಕಂಬಳಿಯ ಕರ್ತನಾಗಿರತಕ್ಕಂಥ ಶಿವನ ಸಂಭೂತವಾಗಿರತಕ್ಕಂಥ ಶ್ರೀ ಶ್ರೀ ಶಿವಸಿದ್ಧ ಬೀರೇಶ್ವರರ ಚರಣ ಸನ್ನಿಧಾನದಲ್ಲಿ ಕೂಡ ಸ್ಮರಣೆಯನ್ನು ಮಾಡಿ, ಬಸವಾದಿ ಶರಣರ ಆರೂಢರ ಆದಿಗುರು ಶಂಕರರ ದಿವ್ಯ ಅಡಿದಾವರಿಯನ್ನು ಕೂಡ ಎನ್ನ ಮನಮಂದಿರಲ್ಲಿ ಸ್ಥಾಪನೆ ಮಾಡಿಕೊಂಡು, ಪರಮ ಪಾವನ ಕ್ಷೇತ್ರವಾಗಿರತಕ್ಕಂಥ ನೂತನ ಬನಹಟ್ಟಿ ರಬಕೈ ತಾಲೂಕಿನ ಗೊಲಬಾವಿ ಗ್ರಾಮದ ಎಲ್ಲ ಗ್ರಾಮ ದೇವತೆಗಳು ಕೂಡ ಒಂದು ಸಾರಿ ಸ್ಮರಣೆಯನ್ನು ಮಾಡಿ, ಕಾರ್ಯಕ್ಕೆ ಕರ್ತನಾಗಿರತಕ್ಕಂಥ ನೀವೆಲ್ಲರ ಇಷ್ಟಾರ್ಥಗಳನ್ನ ಆಶೀರ್ವಾದದ ಕರುಣೆಯ ಕಾರುಣ್ಯ ಕಿರಣದಲ್ಲಿ ತೇಲಾಡಿಸ್ತಕ್ಕಂಥ ಆ ಬೀರೇಶ್ವರನ ಸನ್ನಿಧಾನಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಸ್ಮರಣೆಯನ್ನು ಮಾಡಿ, ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷ ಕೂಡ ಅವ್ಯಾವಿತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಭಗವಂತನ ಜಾತ್ರೆಯ ಪೂರ್ವಭಾವಿಯಾಗಿ ಒಂದಿಷ್ಟು ಪುಣ್ಯಾತ್ಮರೇ
ನೆತ್ತಿಗೆ ಬುತ್ತಿಯಾಗಿ, ಬದುಕಿಗೆ ಬಂಡವಾಳವನ್ನವಾಗಿ, ಇಹದಲ್ಲಿ ಪರದಲ್ಲಿ ಸುಖದ ದಾರಿಯನ್ನ ಶೋಧಿಸುವ ಸಲುವಾಗಿ, ಸಾಧಿಸುವ ಸಲುವಾಗಿ ಒಂದಿಷ್ಟು ಪುಣ್ಯಾತ್ಮರು ಪಾಠವನ್ನು ಹಾಕಿಕೊಂಡು ಬಂದಿರತಕ್ಕಂಥದ್ದು ಪುರಾಣ ಮತ್ತು ಪ್ರವಚನ. ಮೂಲ ಪ್ರವಚನ ಅಂದ್ರೆ ಏನು ಅಂತಕ್ಕಂಥದನ್ನ ಒಂದು ಸಲ ನಾವು ಅವಲೋಕನ ಮಾಡ್ಕೋಬೇಕು. ಮತ್ತೆ ಯಾಕೆ ಪ್ರವಚನ ಬೇಕು ಅಂತಕ್ಕಂಥದ್ದು, ಆ ಪ್ರವಚನದ ಹಾದಿಯಲ್ಲಿ ಸಾಗ್ತಕ್ಕಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರತಕ್ಕಂಥ ಪೂಜಾರಿ ಸರಲ್ಲಿ, ಸಂಗೀತ ಬಳಗದವರಲ್ಲಿ, ಇದೀಗ ಆಗಮಿಸಿರ್ತಕ್ಕಂಥ ಹುಕ್ಕೇರಿ ತಾಲೂಕಿನ ನಮ್ಮ ಅರಳಿಕಟ್ಟಿ ದೇವರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಲ್ಲಿ ಅನಂತ ಅನಂತ ಭಕ್ತಿಯ ನಮಸ್ಕಾರಗಳು, ಶರಣಾರ್ಥಿಗಳು. ಬಹಳ ಅಮೂಲ್ಯವಾಗಿರತಕ್ಕಂಥದ್ದು. ಬಹುತೇಕ ನಾವೆಲ್ಲರೂ ಮನುಷ್ಯರಾಗಿ ಬಂದ ಮೇಲೆ ಆತ ಮದುವೆ ಮಾಡ್ಕೊಲಿಲ್ಲ ಅಂದ್ರ ಅವನ ಅಡ್ಡ ಉದ್ದ ಏನೋ ಹೆಸರಿಡ್ತಾರೆ. ಆದರೆ ನರಜನ್ಮಕ್ಕೆ ಬಂದ ಮೇಲೆ ನರ ಹೋಗಿ ನಾರಾಯಣ ಆಗಬೇಕಾಗಿತ್ತಂದ್ರ ಹರಸ್ವರೂಪನಾಗಿರ್ತಕ್ಕಂಥ ಗುರುವಿನ ಗುಳ್ಳನ್ನ ಯಾವ ವ್ಯಕ್ತಿ ಕಟ್ಕೋತಾನ ಅವ ಮಾತ್ರ ಈ ಜಗತ್ತಿನಾಗ ಧನ್ಯ ಆಗ್ಲಿಕ್ಕೆ ಬರ್ತದ. ಅವನಿಗೆ ಮುತ್ತೈದೆ ಅಂತ ಕರೀತಾರೆ ಪುಣ್ಯಾತ್ಮ. ಪ್ರವಚನ ಅಂತಕ್ಕಂಥದ್ದು ಮಾಲಿಕೆಯನ್ನ ಆ ಗುರುನಾಥನದಿಂದ ನಮಗೆ ದಾರಿ ಸಿಗ್ಲಿಕ್ಕೆ ಸಾಧ್ಯತೆ ಎಷ್ಟು ಮುಖ್ಯ ಅಂತ ಕೇಳಿದ್ರೆ, ಪ್ರವಚನ ಬದಲಾವಣೆಯನ್ನು ತರಲಿಕ್ಕೆ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ, ಮನುಷ್ಯನ ಉನ್ನತೀಕರಣಗೊಳಿಸಲಿಕ್ಕೆ ಶಿಕ್ಷಣ ಹೇಗಬೇಕೋ ಅಂತರಂಗದ ಅರಿವಿನ ಮನೆಯನ್ನು ಸ್ವಚ್ಛಿಡಲಿಕ್ಕೆ ಪ್ರವಚನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕು ಅಂತ ತಿಳ್ಕೊಂಡು ನಮ್ಮ ಪೂರ್ವಜರು ಹೇಳ್ಕೊಂಡು ಬಂದ. ಅದಕ್ಕೆ ಬಹಳ ಸುಂದರವಾದಂಥ ಒಂದು ಉಪಮೆಯನ್ನು ಕೊಡ್ತಾರೆ. ಅನುಭಾವಿಗಳು ನಮ್ಮಂಗ ಅವ್ರು ಚಂತನ ತಲೆ ಇಟ್ಕೊಂಡು ಕೂಡಲಿಲ್ಲ. ಏನ್ ತಲೆ ಒಳಗೆ ಬರ್ತದ, ಏನ್ ಬಾಯಿಲೆ ನುಡಿತಾರ, ಅದು ಮಾತುಗಳಾಗ್ಯಾವ, ವಚನಗಳಾಗ್ಯಾವ. ಆ ವಚನ ನಮಗೆ ಪಚನ ಆಗುವಲ್ಲ. ಅದಕ್ಕೆ ಈ ಒಂದು ಪ್ರವಚನ ಯಾಕೆ ಬೇಕು ಮನುಷ್ಯನಿಗೆ, ಗುರುವಿನ ಉಪದೇಶ ಅಮೃತನ ಯಾಕೆ ಮನುಷ್ಯನಿಗೆ ಬೇಕು, ಬಹಳ ಸುಂದರವಾಗಿ ದಾಸ್ಯಮಾರ್ಯರು ಬರಿತಾ ಇದ್ದಾರೆ. ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದೇ ಮಾಂಬುದೇ. ಕಡಗಿಲು ಬಂಡಿಗಾರ, ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದೇ ಮಾಂಬುದೇ. ಕಡಗಿಲು ಬಂಡಿಗಾರ, ಕಡುದರ್ಪವನ್ನೇರಿದ ಒಡಲೆಂಬ ಬಂಡಿಗೆ ಮೃಗ ಶರಣರ ನುಡಿ ಗಡನವೇ ಕಡಗಿಲು ಕಾಣ ರಾಮನಾಥ ಅಂತಕ್ಕಂಥ ಮಾತಾಡ. ನಾನು ಇವತ್ತು ಹೇಳ್ತಕ್ಕಂಥ ನಿಮ್ಮ ಪುರಾಣದ ವಿಷಯ ವಾಣೇಶ್ವರನ ವರ್ಣನೆಯನ್ನು ಮಾಡುವುದು. ಅಹಂಕಾರ, ಈ ಅಹಂಕಾರದ ಮನೆಯಿಂದ ಪುಣ್ಯಾತ್ಮರ ಅಹಂಕಾರ ಮಾಳಿಗೆಯನ್ನು ಮನುಷ್ಯ ತೆಳಗಿಳಿಬೇಕಾಗಿತ್ತಂದ್ರ ಅನುಭಾವದ ಪ್ರವಚನದ ಪುಣ್ಯಾತ್ಮರೇ ಲಿಚ್ಚರಿಕೆ ಅವನಿಗೆ ಬೇಕಾಗ್ತದೆ. ಏನೇ ಬೇಕಾಗ್ತದೆ, ಅನುಭಾವದ ಏನೇ ಅವನಿಗೆ ಬೇಕಾಗ್ತದೆ. ಎಲ್ಲಿ ಕೂತ ನಾವು ಅಹಂಕಾರದ ಮಹಡಿಯನ್ನು ಏರಿ ಕೂತಾನ, ಅಹಂಕಾರದ ಮೇಡಿಯನ್ನ ಅಥವಾ ಮಹಲನ್ನು ತೆಳಗಿಳಿಬೇಕಾಗಿತ್ತಂದ್ರ ಆ ಮಹಡಿಯನ್ನು ನಾವು ಇಳಿಬೇಕಾದಕ್ಕೆ ಸಾಧನ ಬೇಕಾಗ್ತದೆ. ಎಂತ ಸಾಧನ ರೀ? ಲಿಚ್ಚಲಿಕ್ಕೆ ಅಂತ ಕರಿತೀವಿ ನಾವು, ಫೌಂಟೇನ್ ಅಂತ ಕರಿತೀವಿ. ಇಲ್ಲಿ ಕವಿ ಏನ್ ಹೇಳ್ತಾನಂತ, ಫೌಂಟೇನಿಗೆ ಯಾವ ಆತ ಕೇಳಿದ್ರೆ ಬಂಧುಗಳೇ, ನುಡಿಗಡನೆವೆ ಅನುಭಾವಿಗಳ. ಅದಕ್ಕೆ ಹಳ್ಳಿ ಒಳಗೆ ನಾವೆಲ್ಲ ಎತ್ತಿನ ಬಂಡಿ ಹೂಡಿದ್ವಿ. ಆ ಬಂಡಿಗೆ 2 ಗಾಲಿ ಬೇಕು, 2 ಎತ್ತು. ಆ ಬಂಡಿಗೆ ಪುಣ್ಯಾತ್ಮರ ಎತ್ತು ಗಾಡಿ 2 ಗಾಲಿಗೆ ಅಕಸ್ಮಾತ್ ಕೀಲ್ ಹಾಕಲಿಲ್ಲ ಅಂದ್ರ ಗಾಡಿ ಹೋಗಿ ಮುಟ್ತತಿಲ್ಲ. ಆ ಗಾಡಿಗೆ ಕೀಲ್ ಹಾಕದಿದ್ದಾಗ ಗಾಡಿ ಹೆಂಗ ತನ್ನ ತನವನ್ನು ಕಳೆದುಕೊಳ್ತದೋ, ಈ ಪುಣ್ಯಾತ್ಮರೇ ಈ ಬದುಕೆಂಬ ಬಾಳೆಂಬ ಬಂಡಿಗೆ, ಸಂಸಾರದ ಬಂಡಿಗೆ ಅನುಭಾವಿಗಳ ಸಂತರ ತಿಳುವಳಿಕೆಯ ಅಪರೂಪದ ಮಾತು ಅಂತ ಕರೆದಾರ. ಮಾತು ಬಂಗಾರ ಅಂತ ಕರೆದಾರ, ಲಿಂಗ ಅಂತ ಕರೆದಾರ.
ಇಂಥ ಮಾತುಗಳು ಅಲ್ಲಿ ಕೀಲ ಆಗಲಿಲ್ಲ ಅಂದ್ರೆ ನಿನ್ನ ಬದುಕು ಶೂನ್ಯ ಆಗ್ತದೆ, ನಿನ್ನ ಬದುಕು ವ್ಯರ್ಥ ಆಗ್ತದೆ. ಮಹಾತ್ಮರ ಗಾಳಿ ಬಡಿಲಾರದ ಸಲುವಾಗಿ ಕ್ವಾಣ ಅಂತ ಹೆಸರು ಕೊಟ್ಟು ಯಾವಾಗ ಮಹಾತ್ಮರ ಹಸ್ತಸ್ಪರ್ಶ ಆಯ್ತು, ಮಹಾತ್ಮರಲ್ಲಿ ಯಾವಾಗ ದಿವ್ಯ ದೃಷ್ಟಿ ಅದರ ಮೇಲೆ ಬಿತ್ತು, ಆ ಕ್ವಾಣಿನ ಮುಖದಿಂದ ಜ್ಞಾನೇಶ್ವರರು ವೇದವನ್ನು ಓದಿಸಿ ತೋರಿಸ್ಯಾರ. ಅದಕ್ಕೆ ಬಂಧುಗಳೇ, ಗುರು ಮುಟ್ಟು ಎಲ್ಲವೂ ಲಿಂಗ. ಗುರು ಮುಟ್ಟಿರ್ತಕ್ಕಂಥ ಹಸ್ತ ಸ್ಪರ್ಶ ಮಾಡಿರ್ತಕ್ಕಂಥ ಬಹುತೇಕ ನೀವೆಲ್ಲ ನಿನ್ನಿನ ದಿವಸ ಎಲ್ಲಿದೋ ಒಂದು ದೇವರ ಅಂತಕ್ಕಂಥ ಭಾವನೆ ಇಟ್ಕೊಂಡು ತಗೊಂಡು ಬಂದಿರಿ. ಅದು ಗುಡಿ ಒಳಗ ಮೂರ್ತಿ ಹೋಗಿ ದೇವರ ಆಗಬೇಕಾಗಿತ್ತಂದ್ರ ಅಲ್ಲಿ ಗುರುವಿನ ಹಸ್ತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರುವಿನ ಹಸ್ತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರು ಗುರುಗಳು ಅಂತ ತಿಳ್ಕೊಂಡು ನಾವು ಮೊದಲು ಚೌಕಾಶಿ ಮಾಡ್ಕೋಬೇಕು. ಅದಕ್ಕೊಬ್ಬ ಸಂತ ಬರೀತಾನೆ, ಕಾಕೋಟ್ ಮೇ ಗಂಗಾ ದಿಲ್ ತೋ ಚಂಗಾ ಅಂತ. ಒಮ್ಮಣಿಗೆನ ನೀರು ಪವಿತ್ರವಾಗಿ ಕಾಣಬೇಕಾಗಿತ್ತಂದ್ರ ಮೊದಲು ಮನಸ್ಸಿನ ಜಳಕ ಮಾಡ್ಬೇಕಂತ. ನಾವೆಲ್ಲ ಪುಣ್ಯಾತ್ಮರು ಎಲ್ಲೆಲ್ಲೋ ಜಳಕ ಮಾಡಕ್ ಹೊಂಟಿದೀವಿ, ಎಲ್ಲೆಲ್ಲೋ ಮುಣಿಸ್ ತರಾಕತ್ತಿದೀವಿ. ಆದರೆ ನಿಜವಾಗಿರ್ತಕ್ಕಂಥ ಸ್ನಾನ ಯಾವುದು, ನಿಜವಾಗಿರ್ತಕ್ಕಂಥ ಜಳಕ ಯಾವುದು ಅಂತಕ್ಕಂಥದನ್ನ ನಿನಗೆ ಗುರು ತೋರಿಸಿಕೊಡ್ತಾನ. ಸಾರೆ ಚಲ್ಲದೆ ಮುಕುತಿ ಗುರು ತೋರಿಸದನ್ನ ಅಂತ ಹೇಳ್ತಾರೆ. ಜಗತ್ತಿನಾಗ ಪುಣ್ಯಾತ್ಮರೇ ಗುರು ನಗರೋರದಿಕಂ ಸಾರುತ್ತಿದೆ ಶ್ರುತಿ ಅಂತ ಹೇಳ್ತಾರೆ. ಜಗತ್ತಿನ ಅಂಧಕಾರವನ್ನೆಲ್ಲ ಕಳಿಬೇಕಾಗಿತ್ತಂದ್ರೆ ಸೂರ್ಯ ಬರಬೇಕಾಗ್ತದೆ. ಜಗತ್ತಿನ ಕತ್ತಲೆಯನ್ನು ಹೋಗಲಾಡಿಸಬೇಕಾಗಿತ್ತಂದ್ರೆ ಸೂರ್ಯ ಬೇಕಾಗ್ತಾನ. ಕತ್ತಲಿದ್ದಾಗ ಬೆಳಕಿಗೆ ಬೆಲೆ ಅದು. ಒಳಗಿನ ಕತ್ತಲೆಯನ್ನು ಕಳಿಬೇಕಾಗಿತ್ತ ಒಬ್ಬ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಅನುಭಾವಿ ಗುರು ಇರಬೇಕು. ಮತ್ತ ಅವನಿಗೆ ಆ ದಾರಿ ಸಿಗಲಿಲ್ಲ, ನಮಗೇನು ಓದ್ ಮುಡ್ಸೋರದ ಅನುಭಾವಿ ಗುರು ಬೇಕು. ಅದಕ್ಕೆ ಪುಣ್ಯಾತ್ಮರು ಹೇಳ್ತಾರ, ಅಂತ ಗುರು ನಿಮ್ಗೆ ಸಿಕ್ಕ ಅಂದ್ರ ಆದ್ರೆ ಇವತ್ತಿನ ಕಾಲದಾಗ ಯಾರು ಗುರು, ಎಲ್ಲರೂ ಗುರುಗಳಾಗ್ಲಕತ್ತಾರ ಹೊರತಕ್ಕ ಶಿಶು ಮಕ್ಕಳು ಯಾರಾಗ ಹಿಂದ್ ಹೇಳ್ತಾರ ರಾಮ ನಾಮ ಜಪ ಜಪ ಮುಂದಿನ ಏನು ಅಂತರ್ತಾರ. ಹೊರಗಿನ ಬಹಿರಂಗದ ಸಂತೆ ನಮಗ ಬೇಕಾಗಿಲ್ಲ. ಅದಕ್ಕೆ ಮಡಿವಾಳಪ್ಪ ಬರೀತಾನ, ಬಂಗಾಲಿ ಸಂತಿ ಬಲು ಗಡಿಬೀಡಿ ಭ್ರಾಂತಿ ಗೆಟ್ಟ ತಿರುಗಬೇಡ ಎಲೆ ಕೋಡಿ, ನಾಲ್ಕು ಬಾಜಾರೆಲ್ಲ ತಿರುಗಾಡಿ ಬೇಕಾದ ಕೊಂಡಕೋ ಚೌಕಾಶಿ ಮಾಡಿ ಅಂತಕ್ಕಂಥ ಮಾತು. ಇದು ಬಾಜಾರ್ ಐತಿ. ಯಾರು ಕೈಪಾಲಿ ಮಾರೋರು ಬಂದಾರ, ಯಾರು ಮಣ್ಣಿನ ಪಾತ್ರೆಗಳು ಮಾರೋರು ಬಂದಾರ, ಯಾರ್ಯಾರಿಗೆ ಏನು ಅನುಕೂಲ ಅದ ಮಾರ್ಲಿಕ್ಕೆ ಬಂದಾರ. ಬಾಜಾರ್ದಾಗ ಇವೆಲ್ಲ ಯಾಕೆ ಇಟ್ಟಾರಂತ ಕೇಳು ಹೋಗ್ಬೇಡ. ನಿನಗೆ ಯಾವುದು ಬೇಕು ಅದನ್ನು ತೆಗೆದುಕೊಳ್ಬೇಕಾಗ್ತದ. ನಿನ್ನ ಬದುಕನ್ನ ಶ್ರೀಮಂತಗೊಳಿಸ್ಬೇಕಾಗಿರ್ತದ. ನಿನ್ನ ನಾನು ಆರಂಭಕ್ಕೆ ಹೇಳಿದ ಬದುಕಿನ ಸಾರ್ಥಕದ ದಾರಿ ನಿನಗೆ ದೊರಿಬೇಕಾಗಿದ ಅಂತ ಸದ್ಗುರು ನಿನಗೆ ಸಿಕ್ಕ ಅಂತ ಕೇಳಿದ ಧನ್ಯ 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 ಅಂತ ಮಾತು ಬರೀತಾರೆ. ಅಂತ ಒಬ್ಬ ಪ್ರಾಣೇಶ್ವರ ದೈತ್ಯನ ವ್ಯವಸ್ಥೆ ಹಾಗೈತಿ ಅಂತ ಕೇಳಿದ. ಬಹುತೇಕ ಹಿಂದೆ 7 ಮಂದಿ ದೈತ್ಯರೆಲ್ಲರೂ ಕಳವಿ ನಾರಾಯಣನ ಮಾತನ್ನ ಕೇಳಿ ಬೀರದೇವರನ್ನ ಕೊದಲಿಗೆ ನಂದೇಣ ವನದಲ್ಲಿ ಕಂಚಾಳ ಆಲದ ಮರಕ್ಕೆ ತೊಟ್ಲಾ ಕಟ್ಟಿ ಬಂದ್ಬಿಟ್ಟಾರೆ. ಯಾಕ ಅವರಲ್ಲಿ ಪರಿವರ್ತನೆ ಆಗಿದೆ, ಬದಲಾವಣೆ ಆಗಿದೆ. ಅದಕ್ಕೆ ಹೇಳ್ತಾರೆ ಪ್ರವಚನ ಅಂದ್ರೆ ಏನು, ಪ್ರವಚನಾತಕ ಪರಮಾಮೃತ ಸವಿತಕ್ಕಂಥ ಘಟ್ಟ, ಬದಲಾವಣೆ ಆಗ್ತಕ್ಕಂಥ ದಾರಿ. ದುರಾಚಾರದಿಂದ, ದುರ್ನಡತೆಯಿಂದ, ದುರಾಲೋಚನೆಯಿಂದ ನಾವು ಹೊರಗೆ ಹೋಗ್ಬೇಕಾಗಿತ್ತು ಪುಣ್ಯಾತ್ಮರು. ಅದಕ್ಕೆ ಇದು ಒಂದು ದೊಡ್ಡ ಭಕ್ತಿನ ಯಾವುದು ಏನು ಕುಂತು ಶ್ರವಣ ಮಾಡಾಕತ್ತಿಲ್ಲ. ಬಹುತೇಕ ನಾಳೆ 25ನೇ ತಾರೀಕಿಗೆ ನಮ್ಮಿ ಸನಾತನ ಧರ್ಮದಲ್ಲಿ ಶ್ರೇಷ್ಠವಾದ ತಿಂಗಳ ಅಂತ ಕರೀತಾರ. ಶ್ರೇಷ್ಠವಾದ ತಿಂಗಳ ಅಂತ ಕರೀತಾರ. 11 ತಿಂಗಳ ಸಂಸಾರ ಮಾಡಿ ಮಾಡಿ ಹೇರ್ಸ್ಕೊಂಡೈತೆ ಮನ. ಬಹುತೇಕ ನಿಮ್ದೇನು ಹೇರ್ಸ್ಕೊಳ್ಳೋದು ನನಗೇನು ಗ್ಯಾರಂಟಿ ಇಲ್ಲ, ಸುಮ್ಮನೆ ಹೇಳ್ಯಾರ. ಹಿಡ್ಕೊಂಡು ಎಳ್ಕೊಂಡು ತಂದು ಕೂತ್ರು ಮತ್ತೆ ಮುಂಜಾನೆ ಅಲ್ಲೇ ಇರ್ತಾನ. ಅದಕ್ಕ ಬಲ್ಲವ್ರು ಹೇಳ್ತಾರ, ಈ ಶ್ರಾವಣ ಮಾಸ ಅಂತ ಕೇಳಿದ ಸಂಸಾರ ಮಾಡಿ ಮಾಡಿ 11 ತಿಂಗಳ ಮಾಡಿ ಮಾಡಿ ಹೇಸಿಕೊಂಡದ ಮನ 1 ತಿಂಗಳ ಶ್ರವಣ ಮಾಡೋ ಶಾಸ್ತ್ರ ಪುರಾಣ ಮನಸ್ಸಿನ ಮೈಲಿಗೆ ಕಳಿಲಿಕ್ಕೆ ಭಗವಂತನ ನಾಮವೇ ವೇದಕ್ಕೆ ಭೂಷಣ ಅಂತ ಕರೀತಾರ. ಭೂಷಣ ಅಂತ ಕರೀತಾರ.
ಅದಕ್ಕೆ ಪುಣ್ಯಾತ್ಮರೇ ಒಂದೇ ಒಂದು ಹೇಳ್ಯಾರ, ನಿನ್ನ ನಾಮ ಒಂದೇ ಸಾಕು, ನಿನ್ನ ನಾಮ ಒಂದೇ ಸಾಕು, ಈ ಭವ ಗೆಲ್ಲುವುದ ಸುಲಭ ಸಾಧನಾದಿದು ಕಲಿಯುಗ ಸ್ವಾಮಿ, ನಿನ್ನ ನಾಮ ದಿವ್ಯೌಷಧ ಈ ಭವ ರೋಗಕ, ನಿನ್ನ ನಾಮ ದಿವ್ಯೌಷಧ ಈ ಭವ ರೋಗಕ. ಪರಮಾತ್ಮನ ನಾಮ ಬಹಳ ದೊಡ್ಡದು. ಅದಕ್ಕೆ ನಿಜಗೊಂಡ್ರು ಕೂಡ ಬಹಳ ಸುಂದರವಾಗಿ ಬರೀತಾರ. ಏನ್ ಬರೀತಾರಂತ ಕೇಳಿದ್ರೆ, ಶ್ರೀ ಗುರು ವಚನೋಪದೇಶ, ಶ್ರೀ ಗುರು ವಚನದಿಂ ಅಧಿಕ ಸುದೆ ಉಂಟೆ, ರಾಗದಿಂ ಬೇರಿನ ಭವ ಬೀಜ ಉಂಟೆ. ನಮ್ಮ ಭವಕ್ಕೆ ಬೀಜ ಯಾವ್ದಾಗೈತೆ ಅಂತ ಕೇಳಿ ರಾಗ, ವಾಸನಾ, ಅವೆಲ್ಲವನ್ನ ಇಟ್ಟುಕೊಂಡು ಪುಣ್ಯಾತ್ಮರಿ 7 ಮಂದಿ ದೈತರು ಏನ್ ಹೋಗಿದಲ್ಲ ಕೇಳಾಕತ್ತಾನ ಪರಮಾತ್ಮನ ಮುಂದೆ ಕೂತ್ಕೊಂಡು, ಅವ್ರು ಎಲ್ಲಿ ಹಾದ್ರ, ಅವ್ರು ಎಲ್ಲಿ ಹಾದ್ರ, ಅವರೇ ದೈತ. ಅದರೊಳಗ ಪುಣ್ಯಾತ್ಮರೇ ಈ ಪ್ರಾಣೇಶ್ವರ ಅಂತಕ್ಕಂಥ ದೈತ ಅವನ ಆಕಾರ ಹೇಗೈತೆ ಅಂತ ಕೇಳಿದ್ರ 6 ತಿಂಗಳು ಮಕ್ಕೋತಿದ್ದತ್ತ, 6 ತಿಂಗಳು ಹೇಳ್ತಿದ್ದತ್ತ. 6 ತಿಂಗಳು ಮಕ್ಕೊಂಡು 6 ತಿಂಗಳು ಹೇಳುವಂತ ಸಂದರ್ಭದೊಳಗ ಅವನು ಉಸುಲು ಬಿಟ್ಟು ತಗೊಂಡಂದ್ರ 3 ಕಿಲೋಮೀಟರ್ ಇರ್ತಕ್ಕಂಥ ಮಂದಿ ಎಲ್ಲ ಅವನು ಮೂಗಿನ ಹೊಳ್ಳ್ಯಾಗ ಬಂದು ಸೇರ್ತದತ್ತ. ಹೊಳ್ಳಿ ಸೀನಿ ಬಿಟ್ಟಂದ್ರ 12 ಕಿಲೋಮೀಟರ್ ಹೋಗ್ತದತ್ತ. ಹಿಂಗಿರ್ಬೇಕಂದ್ರೆ ಇದ್ರಂಗ ಹಿಂದ್ ಮಂದಿ ಮತ್ತೆ ಇವೆಲ್ಲ ದೇಗುಲಗಳು ಕಟ್ಟ್ಯಾರತ್ತಾರ. ಹೆಂಗ್ ಕಟ್ಟ್ಯಾರತ್ತಾರ? ನಮಗೆಲ್ಲ ಕ್ರೇನ ಏನೋ ಬಂದಾವ. ಅಂತ ಒಂದು ಅಪರೂಪವಾಗಿರ್ತಕ್ಕಂಥ ಪ್ರಸಂಗ ಪುಣ್ಯಾತ್ಮರೇ. ಏನ್ ಮಾಡ್ತೀರಿ ಮಾಡಿ. ಅದಕ್ಕೆ ನಿಜವಾಗಿರ್ತಕ್ಕಂಥದ್ದು ಪುಣ್ಯಾತ್ಮರೇ, ಕೋಣ ಅಂದ್ರೆ ಅಹಂಕಾರ, ಸ್ವಕ್ ಅಂತ ಕರೀತಾರೆ. ಅಹಂಕಾರವನ್ನು ಎದಕ್ಕೆ ಪಡಬೇಕು ಅಂತಕ್ಕಂಥದನ್ನ ನಾ ಮೊದಲು ತಿಳ್ಕೋಬೇಕಾಗಿದೆ. ಅಹಂಕಾರ ಪರಮಾತ್ಮನ ಸಾನ್ನಿಧ್ಯವನ್ನು ಸೇರ್ತನು, ಗುರುವಿನ ಉಪದೇಶವನ್ನು ಪಡೆದೇ ಪಡಿತೀವಿ ಅಂತಕ್ಕಂಥ ಅಹಂಕಾರವನ್ನು ಇಟ್ಟು ಬದುಕಿದೆ ಅಂದ್ರ ಅದಕ್ಕೊಂದು ಬೆಲೆ ಬರ್ತದಂತ. ಗುರುವಿನ ಉಪದೇಶ ಪಡ್ಕೊಂಡ ಬಳಕ ನಿನ್ನಲ್ಲಿ ಅಹಂಕಾರ ಬಂತಂದ್ರ ಅದು ಗುರು ಕೊಟ್ಟಿರ್ತಕ್ಕಂಥ ಮಂತ್ರ ನಿಷ್ಫಲ ಆಗ್ತದೆ. ಅದಕ್ಕೆ ಪುಣ್ಯಾತ್ಮರೇ, ಕೋಣಾಸುರ ದೈತನ ಪ್ರಸಂಗ ಹೇಗೈತೆ ಅಂತ ಕೇಳಿದ್ರ, ಸುತ್ತ 10-12 ಹರದಾಗ ಅಕಸ್ಮಾತ್ ಕಾಡಿನೊಳಗೆ ಹೋಗಿ ಅರಣ್ಯದೊಳಗೆ ಹೋಗಿ ಒಂದು ಸಲ ಮೇಲೆ ಕೂಗು ಹೊಡೆದ ಅಂತ ಕೇಳಿದ್ರ ಅವನ ಅಹಂಕಾರ ಧ್ವನಿಗೆ ಇರ್ತಕ್ಕಂಥ ಪ್ರಾಣಿ ಪಕ್ಷಿ ಎಲ್ಲವೂ ಓಡಿ ಹೋಗುವಂತ ಪ್ರಸಂಗ ಇತ್ತು ಪುಣ್ಯಾತ್ಮರು. ಒಂದಾನೊಂದು ದಿವಸ ಎಲ್ಲ ದೇವತೆಗಳು ಕೂಡ್ಕೊಂಡು ಜಗನ್ಮಾತೆ ಚರಣಕ್ಕೆ ಶರಣಾಗತಿ ಹೊಂದುತ್ತಾರೆ. ತಾಯಿ ಜಗನ್ಮಾತೆ ಇಂಥ ನಮಗೊಂದು ಆಪತ್ತು ಬಂದದ. ನಾವೆಲ್ಲರೂ ಬಹಳ ಹಸಿದು ಕುಂತೀವಿ, ಊಟ ಬೇಕಾಗ್ಯದ. ಈ ಪುರಾಣ ಬಿಟ್ಟು ಬಳಕ ಹೊರಗೆ ಹೋಗಿ ಏನು ಊಟ ಮಾಡ್ತೇವೆ ಅದು ಮುಂಜಾನೆ ಹಳಸ್ತ. ಈಗ ನಾವೇನು ನಿಮಗೆ ಎಡಿ ಮಾಡಿ ನೇಳಾಕತ್ತಿದಿಲ್ಲ, ಅಲ್ಲಿ ಊಟ ಮಾಡೋತನಾಗ ಇದನ್ನು ಬಂದ್ ಮಾಡೋದು, ಇದನ್ನು ತೆರೀದು, ಇಲ್ಲಿ ಊಟ ಮಾಡೋ ಕಾಲಕ್ಕೆ ಇದನ್ನು ಮುಚ್ಚುವುದು, ಇದನ್ನು ತೆರೀದು. ಇದನ್ನು ತೆರೆದ್ರೆ ಈ ಬಾಯಿದಿಂದ ಊಟ ಮಾಡಿದ್ರೆ ನಿಮ್ಮನ್ನ ಜಗತ್ತಿನಾಗ ಬೆಳೆಸ್ತದೆ. ಅದಕ್ಕೆ ಪುಣ್ಯಾತ್ಮರೇ, ಇಲ್ಲಿ ನಾನು ನೀಡತಕ್ಕಂಥದ್ದು ಒಲೆಯಲ್ಲಿ ಅಟ್ಟುಂಬುವ ಅಡಿಗೆ ಅಲ್ಲ. ನಾನಿವತ್ತು ನಿಮ್ಗೆ ಊಟ ಮಾಡಿಸ್ತಕ್ಕಂಥ ಶ್ರೀಶೈಲವ್ರೆ, ಒಲೆಯಲ್ಲಿ ಅಟ್ಟುಂಬ ಅಡಿಗೆ ಅದು ಆಹಾರವಾಗ್ತದೆ, ಅದು ಶರೀರಕ್ಕೆ ಶಕ್ತಿಯನ್ನು ಕೊಡ್ತದೆ. ಇಲ್ಲಿ ಪುಣ್ಯಾತ್ಮರ ತಲೆಯಲ್ಲಿ ಅಟ್ಟುಂಬುವ ಅಡಿಗೆ ನಿಮಗ ಮಸ್ತಕಕ್ಕೆ ಜ್ಞಾನವನ್ನು ಕೊಡುತ್ತದೆ. ಜಗತ್ತಿನ ಜ್ಞಾನವೇ ಒಂದು ಆಭರಣ ತಿಳ್ಕೊಂಡು ಅಲ್ಲಮ್ಮ ಹೇಳ್ಕೊಂಡು ಬಂದಾರ. ಜಗತ್ತಿನಾಗ ಅಂತ ಆಭರಣವನ್ನು ನೀ ಅಕಸ್ಮಾತ್ ಗಳಿಸಿಕೊಂಡಿ ಅದನ್ನು ಧರಿಸಿದೆ ಆದ್ರೆ ಈ ಜಗತ್ತಿನಾಗ ನಿಮ್ಮಂತ ಶ್ರೀಮಂತರ ಯಾರಿಲ್ಲ. ಅದಕ್ಕೆ ತಲೆಯಲ್ಲಿ ಅಟ್ಟುಂಬ ಅಡಿಗೆಗೆ ಜ್ಞಾನ ಅಂತ ಕರ್ಕೊಂಡು ಬಂದಾರ. ಆ ಜ್ಞಾನ ಎಲ್ಲಿ ಸಿಗ್ತೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಕ್ಕಂಥ ಮಾತು ಹೇಳ್ಯಾರ. ಅದಕ್ಕೆ ನಮ್ಮ ಜೀವನದ ಕಲ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ನಿಜವಾಗಿರ್ತಕ್ಕಂಥ ನಾವು ಅರ್ಥ ಮಾಡ್ಕೋಬೇಕು. ಮಹಾತ್ಮರ ಕಥೆಗಳಂದ್ರೆ ಏನು, ಪುರಾಣ ಪ್ರವಚನ ಅಂದ್ರೆ ಏನು, ನಮ್ಮ ಬದುಕಿನ ಕರಡಿ
ಕರಡಿ ಮುಂದೆ ಹೋಗಿ ನಿಂತಾಗ ಮುಖಕ್ಕೆ ಅಲ್ಲೆಲ್ಲೇ ಧೂಳು ಹತ್ತಿದ ಹೆಂಗ ಗೊತ್ತಾಗ್ತದ ಅಂತಃಕರಣ ಕರಡಿ ಹೊಲಸಾಗ್ಲಿಕ್ಕೆ. ಅಂತಃಕರಣ ಕರಡಿ ಹೊಲಸಾದದನ್ನು ಸ್ವಚ್ಛ ಮಾಡ್ಬೇಕಾಗಿತ್ತಂದ್ರ ಅದನ್ನು ಸ್ವಚ್ಛ ಮಾಡಬೇಕಾಗಿದ್ರೆ ಪುಣ್ಯಾತ್ಮರ ಗುರುನಾಥ ಅಂತಕ್ಕಂಥದ್ದು ಅಮೃತದ ನುಡಿಗಳು ಸದಾವಕಾಲ ನಮಗೆ ಬೇಕಾಗ್ತದ. ಅದಕ್ಕೆ ಜ್ಞಾನ ಹೇಳ್ತಾರ, ಮಾತ್ಮರ ಕಥೆಯೆಂಬ ಚಿನ್ನದ ಭೂಮಿಕೆಯ ಮೇಲೆ, ಮಾತ್ಮರ ಕಥೆಯೆಂಬ ಚಿನ್ನದ ಭೂಮಿಕೆಯ ಮೇಲೆ ತತ್ವಗಳೆಂಬ ಮುತ್ತು ರತ್ನಗಳನ್ನು ಬಂಧಿಸಿ ಪ್ರವಚನ ಅಂತಕ್ಕಂಥ ಕಂಠಹಾರದೊಳಗೆ ಕೊಣಿಸಿ ನಿನ್ನ ಕೊರಳಿಗೆ ಹಾರ ಮಾಡಿ ಹಾಕ್ತಾರಪ್ಪ. ಈ ಪ್ರವಚನ ಮಾಲಿಕೆ ಹಾರನ್ನ ಯಾವ ಧರಿಸ್ಕೋತಾನ ಅವನಿಗೆ ಯಮನ ಉರುಳು ಕೊರಳಿಗಿಲ್ಲ ಅಂತಕ್ಕಂಥ ಮಾತಾಡ್ತಾರೆ. ಅದಕ್ಕೆ ನಾವೆಲ್ಲ ಗಮನ ಇಟ್ಟು ಕೇಳ್ಬೇಕು. ಏನು ಅಂತ ಕೇಳಿದ್ರೆ, ಹ್ಯಾಗ ಆತ ಕೇಳಿದ್ರ ಪುಣ್ಯಾತ್ಮರೇ, ಹ್ಯಾಗ ಮೋಡ ಬಂದು ಮಳೆ ಸುರಿಸಿ ನಾವೆಲ್ಲ ಬದುಕಿನಲ್ಲಿ ಜಲವನ್ನು ಕೊಟ್ಟು ಮಗವನ್ನ ತೊಳೆದು ಪುಣ್ಯಾತ್ಮರ ಮನವನ್ನ ಸಂತೋಷಗೊಳಿಸ್ತಾನ, ಮುದಗೊಳಿಸ್ತಾನ. ಹಂಗ ಪುಣ್ಯಾತ್ಮರ ನಮ್ಮಲ್ಲಿ ಕೂಡ ಭೂಮಿ ಹದ ಆಗ್ತದ, ಪ್ರಕೃತಿ ಚಿಗಿತದ, ಹಸುರು ಹಚ್ಚು ಹಸರಾಗ್ತದ, ರೈತ ನೋಡಿ ಖುಷಿ ಪಡ್ತಾನ, ತಾಯಿ ಮುಖದ ಮೇಲೆ ಕಳೆ ಬಂದು ಬಿಡ್ತದ. ಯಾವಾಗ ಮೋಡ ಮಳೆಯನ್ನ ಸುರಿಸಿದಾಗ. ಅದಕ್ಕೆ ಗುರು ಎಂಬ ಪುಣ್ಯಾತ್ಮರೇ ಮೋಡ, ಜ್ಞಾನದ ಮಳೆಯೆಂಬ ಪುಣ್ಯಾತ್ಮರೇ ದಾರಿಯನ್ನ ಜಲ ದಾರಿ ಎರೆದಾಗ ನಮ್ದು ಕೂಡ ಅರಳುತ್ತದೆ. ಈ ಭೂಮಿ ಪುಣ್ಯಾತ್ಮರು 3 ಎಕರೆ ಫಲ ಏನದಲ್ಲ ಇದು ಶುಚಿ ಆಗಬೇಕಾಗಿತ್ತಂದ್ರ ಅದಕ್ಕೆ ಜಾತ್ರೆ ಅಂದ್ರೆ ಜ ಅಂದ್ರೆ ಮರಾಠ ಹೋಗು ಅಂತ ಕರೀತಾರೆ. ತ್ರಿ ಅಂದ್ರೆ ಕಳ್ಕೊಳ್ಳೋದು, 3 ಕಳ್ಕೊಳ್ಳೋದು. ಆನವ ಮಲ, ಕಾರ್ಮಿಕ ಮಲ, ಮಾಯಾಮಲ. ಈ 3 ಮಲಗಳನ್ನು ಕಳೆದುಕೊಳ್ಳುವ ಸಲುವಾಗಿ ನಮ್ಗೆ ಈ ಪುರಾಣ ಪ್ರವಚನ ಹಚ್ಚಿರ್ತಕ್ಕಂಥದ್ದು. ಅದಕ್ಕೆ ಚರಿತ್ರೆ ಎಲ್ಲಿಗೆ ಬಂದೈತಿ ಅಂತ ಕೇಳಿದ್ರ, ಇವತ್ತು ಪುಣ್ಯಾತ್ಮರೇ ಬಾಣಾಸುರ ದೈತನನ್ನ ಅವನು ವರ್ಣನೆ ಮಾಡ್ಲಿಕ್ಕತ್ತ. ನಾವು ಹೆಂಗ ಅದಾನ, ಇಂಥ ಒಬ್ಬ ದೈತ ನಮಗೆ ಬಂದಾನ, ಕಾಡ್ಲಿಕ್ಕತ್ತಾನ. ನೀವ್ ಅಂತೀರಿಲ್ಲ, ಬಹುತೇಕ ಅವನಿಗೆ ಹೊಡಿಯಂತ ಶಕ್ತಿ ನಮಗಿಲ್ಲ. ಯಾರ್ದೋ ಪುಣ್ಯಾತ್ಮರ ಹೊಟ್ಟ್ಯಾಗ ಶಕ್ತಿ ಅಂದ್ರೆ ಇನ್ನೊಬ್ರು ಹೊಟ್ಟ್ಯಾಗರ ಇರುತ್ತೆ, ತೊಳಕ್ ಹೋಗಿ ಸಪ್ಪಿಸ್ತಂತ ಒಂದ್ ದಿವ್ಸ ನಿನಗೆ ಬಂದು ಓದತ್ತ. ಅಂತ ಸಂದೊಳಗೆ ದೇವಾನ ದೇವತೆಗಳೆಲ್ಲ ಪುಣ್ಯಾತ್ಮರೇ, ದೇವಾನ ದೇವತೆಗಳು ಕೂಡ ಪುಣ್ಯಾತ್ಮರೇ ಜಗನ್ಮಾತೆ ದೇವಿ ಅಂತಿಲಿ ಹೋಗಿ ಶರಣಾಗತಿ ಹೊಂದಿ ವಿನಮ್ರ ಭಾವದಿಂದ ಬೆಳ್ಕೋತಾ ಇದ್ದಾರೆ. ಧರಣಿ ತೆರೆ ಮೇಲೆ ಇಂಥ ಒಬ್ಬ ಪಾಪಿಷ್ಟ ಮನುಷ್ಯ, ಕ್ರೂರಿ ಮನುಷ್ಯ, ಅನ್ಯಾಯದ ಹಾದಿಯಲ್ಲಿ ನಿರಂತರವಾಗಿ ಸಾಕ್ತಕ್ಕಂಥ, ಕರುಣೆ ಇಲ್ಲಿರ್ತಕ್ಕಂಥ ಕಟುಕ ಮೂರ್ತಿ ಆಗಿರ್ತಕ್ಕಂಥವ ಏನ್ ಮಾಡ್ಯಾನಂತ ಕೇಳಿದ ಪುಣ್ಯಾತ್ಮರೇ, ತಾಯಿ ನಮ್ಮನ್ನೆಲ್ಲರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ, ನಮ್ಮ ಜೀವ ಸಂಕುಲವೆಲ್ಲ ನಾಶ ಮಾಡ್ತಕ್ಕಂಥ ಪ್ರವೃತ್ತಿಗೆ ಬಂದ್ಬಿಟ್ಟಾನ. ದಯಮಾಡಿ ನೀವೇ ಏನಾದ್ರೂ ಅದಕ್ಕೊಂದು ಪರಿಹಾರವನ್ನು ಹುಡುಕಿ ಕೊಡಬೇಕು, ನೀವೇ ಏನಾದ್ರೂ ಅದಕ್ಕೆ ಆಲೋಚನೆ ಮಾಡಬೇಕು. ಯಾಕಂದ್ರೆ ಮನುಷ್ಯನಿಗೆ ನಾನು 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 ಅಂತಕ್ಕಂಥ ಅಹಂಕಾರ ಬಂದು ಬಿಡ್ತಂದ್ರ ನಮ್ಮನ್ನ ಹಾಳು ಮಾಡ್ಲಿಕ್ಕೆ ಬಂದತ್ತೆ ಯಾವ ತಿಳ್ಕೊತಾನ ಅವನ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಬಲ್ಲವರೊಂದು ಮಾತನ್ನ ಹೇಳ್ತಾರೆ, ಬಹಳ ಲಕ್ಷ್ಯಕ್ಕೆ ಕೇಳಿ ಪುಣ್ಯಾತ್ಮರೇ, ಕ್ಷಮೆಯನ್ನ ಕೇಳಿ ಸಣ್ಣವನಾಗು, ಕ್ಷಮಿಸಿ ದೊಡ್ಡವನಾಗು. ಕ್ಷಮೆಯನ್ನ ಕೇಳು, ಒಂದಿಷ್ಟು ಹಿಂದೆ ಸರಿ. ಯಾರ ಕ್ಷಮೆಯನ್ನ ಕೇಳಕ್ ಹೋಗ್ತಾರಲ್ಲ ಆ ಮನುಷ್ಯ ಪುಣ್ಯಾತ್ಮರೇ ಕ್ಷಮಿಸು ಗುಣ ಯಾವನಲ್ಲಿ ಐತೆ ಅವ ಮಾತ್ರ ಸಮಾಜದಲ್ಲಿ ಉನ್ನತಿ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಯಾಕೆ ಕ್ಷಮಾ ಕೇಳಿ ತಿಳ್ಕೊಂಡು ದುರಹಂಕಾರದಿಂದ ಕೂತ್ಕೊಂಡ್ರ ಇವು ಸೊಕ್ಕಿನವದಾನ ಅಂತಕ್ಕಂಥದ್ದು ಬರ್ತದೆ. ಅದಕ್ಕ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ನೀನೊಂದಿಷ್ಟು ಎತ್ತರವಾಗಿ ಬೆಳಿಬೇಕಾಗಿತ್ತಂದ್ರ, ಸಮಾಜದಲ್ಲಿ ನಿನ್ನ ಗುಣಗಾನವನ್ನ ಜನ ಮಾಡ್ಬೇಕಾಗಿತ್ತಂದ್ರ ನೀನ್ ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಅಂತ ಕೇಳಿದ್ರೆ ಕ್ಷಮಿಸ್ತಕ್ಕಂಥ ಗುಣ ಇರ್ಬೇಕು. ಕ್ಷಮೆ ಕ್ಷಮೆ ನೋಡ್ರು. ಅದಕ್ಕೆ ಬಹಳ ಸುಂದರವಾಗಿ ಜೋಡಿಸ್ತದ್ರ, ಕ್ಷಮೆಯನ್ನ ಕೇಳಿ ಸಣ್ಣವನಾಗು, ಕ್ಷಮಿಸಿ ದೊಡ್ಡವನಾಗು ಅಂತಕ್ಕಂಥ ಮಾತು. ಹೌದು, ಅಂಗುಲಿಮಾಲ ಬಾಯಿಗೆ ಏನು ಬರ್ತದ ಅದನ್ನ ಬೈದನ್. ಅಂಗುಲಿಮಾಲ ತನ್ನ ಬಾಯಿಗೆ ಏನು ಶಬ್ದ ಬರ್ತದೆ ಅದನ್ನ ಬೈದಾನ. ಯಾರಿಗೆ? ಬುದ್ಧರಿಗೆ. ಅಷ್ಟೆಲ್ಲ ಬೈಗಳನ್ನು ಬೈದು ಬೀಳುತ್ತೆ. ಬಹುತೇಕ ಅವರ ಸಂಬಂಧಿ ಅವರ ಗುಡಿಸಲದಿಂದ ಹೊರಗೆ ಬರೋ ಕಾಲಕ ಪುಣ್ಯಾತ್ಮ ದೊಡ್ಡ ಬಂಡಿಗಳನ್ನು ಉಳಿಸಿಬಿಡ್ತಾರೆ ಗುಡ್ಡದ. ಇನ್ನು ಒಂದೇ ಒಂದು ಕ್ಷಣದೊಳಗ ಅವರ ಮೇಲೆ ಬಿದ್ದು ಸತ್ತೋಗ್ತಾರೆ ಅಂತಕ್ಕಂಥ ದುರಾಚರ ಇದ್ದಾಗ, ಆದ್ರೆ ಪುಣ್ಯಾತ್ಮರೇ ಆ ಪುಣ್ಯಾತ್ಮ ಇನ್ನೂ ಕೂಡ ಜಗತ್ತನ್ನು ಬೆಳಗಬೇಕಾಗಿತ್ತು, ಪರಮಾತ್ಮನಿಗೆ ಅವಶ್ಯಕತೆ ಇತ್ತು. ಆ ಬಂಡೆ ಆತನ ಮೇಲೆ ಬರೋದ್ರೊಳಗಾಗಿ ಬುದ್ಧ ಕಡಕಾಗ್ತಾನ. ಹ್ಯಾಂಗ್ ಉಳದ ಅಲ್ಲ, ಇಷ್ಟೆಲ್ಲಾ ತೊಂದರೆ ನಡೆದಲ್ಲ. ಅಂತ ಸಂದರ್ಭ ಬುದ್ಧ ಭಗವಾನ ಮುಂದೆ ಅಂಗುಲಿ ಮಾಲ ತನ್ನ ಬಾಯಿಗೆ ಏನು ಬರ್ತದ ಅದನ್ನ ಬಳಸ್ತಾ ಇದ್ದಾನೆ. ಕೊನೆಗೆ ಅಂಗುಲಿ ಮಾಲ ಕೇಳ್ತಾನ, ನಿನಗೆ ಜರ ಸಿಟ್ಟನ್ನೋದು ಐತಿಲ್ಲ ಅಂತ, ನಿನಗೆ ಕೋಪ ಅಂತಕ್ಕಂಥದ್ದು ಐತಿಲ್ಲ, ನಿನಗೆ ರೋಷಾವೇಶ ಐತಿಲ್ಲ ಅಂತಕ್ಕಂಥ ಕೇಳಿದಾಗ ಬುದ್ಧ ಭಗವಾನರು ಬಹಳ ಸುಂದರವಾದಂತ ಒಂದು ಮಾತನ್ನು ಬಳಸ್ತಾರ.
ನೀನು ತೇರದಾಳ ಸಂತಿಗೆ ಹೋಗಿ ನನಗೆ ಕೊಡ್ಬೇಕಂತ ತಿಳ್ಕೊಂಡು ಅಂತ ಚಲೋ ಚಲೋ ಹಣ್ಣು ಹಂಪಲನ್ನು ತಂದಿದಿ, ನನ್ ತಂದು ಕೊಡ್ಬೇಕಂತ ತಿಳ್ಕೊಂಡು ಅಲ್ಲಿಂದ ಅಂಬಲ್ ಇಟ್ಕೊಂಡು ಬಂದಿದಿ. ನೀ ನನ್ನ ಸಾಮೀಪ್ಯಕ್ಕೆ ಬಂದ ಬಳಿಕ ಹಣ್ಣ ಅಕಸ್ಮಾತ್ ನಾನ್ ತಗೋಲಿಲ್ಲ ಅಂದ್ರ, ಹಣ್ಣ ನಾನ್ ತಗೋಲಿಲ್ಲ ಅಂದ್ರ ಅವು ಎಲ್ಲಿ ಉಳಿತಾವು? ಎಲ್ಲಿ ಉಳಿದ್ರಿ? ನಿನ್ ಬಲ್ಲೆನ ಉಳಿದಿಲ್ಲ. ಹಂಗ ನೀನು ಬೈದಿರ್ತಕ್ಕಂತ ನಿನ್ನ ಅಮೃತ ನಾಲಿಗೆಯಿಂದ ಒಂದೊಂದು ಶಬ್ದ ಬಂದದ್ದು ನಾನೇನ್ ತೆಗೆದುಕೊಂಡಿಲ್ಲ, ಅಕಸ್ಮಾತ್ ಈ ಗೋಡೆ ತೆಗೆದುಕೊಂಡಿರ್ಬೇಕು, ಗೋಡೆಗೆ ಕೇಳುವಂತಕ್ಕಂಥ ಮಾತ ಹೇಳ್ತಾರತ್ತ. ನಮ್ಮಲ್ಲಿ ಈ ರೀತಿ ನಾವು ಬದುಕಬೇಕು. ಅಂತ ಬದುಕನ್ನು ನಾವು ಯಾರು ಸಾಗಿಸ್ತೀವೋ ಅವರ ಪುಣ್ಯಾತ್ಮರಿ ಲೋಕದೊಳಗ ಮತ್ತೆ ಎಲ್ಲಾರು ಬದುಕಂದ್ರೆ ಸಾಧ್ಯ ಆಗೋದಿಲ್ಲ. ಅದನ್ನ ಸಾಧನಾ ಮಾಡಬೇಕಾಗ್ತದೆ, ಸಾಧನಾ ಮಾಡಬೇಕಾಗ್ತದ. ಸಾಧಿಸ್ತಕ್ಕಂಥ ಸಾಧನೆ ಅವನಲ್ಲಿತ್ತಂದ್ರ ಇವೆಲ್ಲರೂ ಕೈವಶ ಆಗ್ಲಿಕ್ಕೆ ಸಾಧ್ಯದ. ಅಂತ ಕೋಣಾಸುರ ದೈತ್ಯನನ್ನ ಎಲ್ಲರಿಗೂ ತೊಂದರೆ ಕೊಡತಾನೆ. ಹೆಂಗ ಮಹಿಷಾಸುರ ತೊಂದರೆ ಕೊಟ್ಟ, ಹೆಂಗ ಸುಂಬ ನಿಸುಂಬರು ತೊಂದರೆ ಕೊಟ್ಟರು, ಹೆಂಗ ರಕ್ತ ಬೀಜಾಸುರ, ಇಂಥ ಎಲ್ಲವನ್ನು ಪುಣ್ಯಾತ್ಮರ ಹಿಂದ ದೈತ್ಯರ ಇತಿಹಾಸವನ್ನ ನೋಡ್ಕೊಂತ ಬಂದಿರಿ ನೀವೆಲ್ಲರೂ. ಅಂತ ದೈತ್ಯರನ್ನ ಈ ಧರಣಿಗೆ ಪುಣ್ಯಾತ್ಮರೇ ಜೀವ ಸಂಕುಲಕ್ಕೆ ತೊಂದರೆ ಆದಾಗ, ಜನರಿಗೆ ತೊಂದರೆ ಆದಂತಹ ಸಂದರ್ಭದಾಗ ಎಲ್ಲರೂ ಕೂಡ ದೇವಿಗೆ ಹೆಂಗ ಮೊರೆ ಹೋಗ್ತಾರಲ್ಲ, ಇಲ್ಲಿ ಕೂಡ ದೇವಿಗೆ ಮೊರೆ ಹೋಗ್ಯಾರ. ದೇವಿಗೆ ಮೊರೆ ಹೋದಂತಹ ಸಂದರ್ಭದೊಳಗ ಪುಣ್ಯಾತ್ಮರೇ ಆ ದೇವಿ ಹೇಳ್ತಾರ, ನಾನಿರೋ ಕಾಲಕ್ಕೆ ನೀನಾಕ ಚಿಂತೆ ಮಾಡ್ತೀವಿ, ಹಾಡ್ತಿರಲ್ಲ ಚಿಂತೆ ಯಾಕ ಮಾಡ್ತೇವೆ, ಚಿನ್ಮಯನಿದ್ದಾನ ಅಂತ ತಿಳ್ಕೊಂಡು, ಗೌರಿ ಕಾಂತನಿದ್ದಾನ. ಅದಕ್ಕೆ ನಾವು ಚಿಂತೆ ಮಾಡೋದು ಬೇಕಾಗಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಭಗವಂತ ಹೇಳ್ತಾನೆ, ನೀನ್ ಚಿಂತೆ ಮಾಡಿ ಯಾವ ದಂಡಿಗೆ ಮುಟ್ಟುದಲ್ಲಪ್ಪ, ಚಿಂತೆ ಮಾಡೋದನ್ನು ಬಿಟ್ಟು ಚಿಂತನ ಮಾಡುವಂತಕ್ಕಂಥ ಮಾತ್ರ. ಅದು ಚಿತೆ ಚಿಂತೆ ಚಿಂತನ, ಚಿತೆ ಚಿಂತೆ ಚಿಂತನ. ಚಿತೆ ಒಣಗಿದ ಕಟ್ಟಿಗೆಯನ್ನು ಸುಡುತ್ತದೆ, ಚಿಂತೆ ಹಸಿ ಸೆಗರನ್ನು ಸುಡುತ್ತದೆ. ಪರಮಾತ್ಮನ ಚಿಂತನ ಅನಂತ ಜನ್ಮದ ಪಾಪ ಸುಡ್ತದಪ್ಪ. ಅದಕ್ಕೆ ಭಗವಂತನ ನಾಮಸ್ಮರಣೆ ಮಾಡಿರಿ. ಅದಕ್ಕೆ ಹೇಳ್ತಾರೆ ಶಿವ 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 ಶಿವ, ಚಿಂತ್ಯಾಕ ಮಾಡೋದು. ನಿನ್ನ ಚಿಂತೆ ಬಿಡಿಸೋ ಗೌರಿ ಕಾಂತನಿದ್ದಾನೆ ಪ್ರಾಣಿ, ನಿನ್ನ ಚಿಂತೆ ಬಿಡಿಸೋ ಗೌರಿ, ನಿನ್ನ ಚಿಂತೆ ಬಿಡಿಸೋ ಗೌರಿ ಕಾಂತನಿದ್ದಾನೆ.